ಸರ್ ಖಂಡಿತ ಇದು ನಮ್ಮ ಒಂದು ಅಕ್ಸ ಸಂಘಟನೆ ಪ್ಲಸ್ ಕರವೇ ಸಂಘಟನೆ ಒಗ್ಗೂಡಿ ಇವತ್ತು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಇನ್ಸ್ಟಿಟ್ಯೂಷನರು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತಿನ ದಿನ ನಾವು ದೊಡ್ಡ ಹೋರಾಟ ಮಾಡಿದ್ದೀವಿ. ಆ ಒಂದು ನಮ್ಮ ಹೋರಾಟ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳ ಹೋರಾಟ, ಕನ್ನಡದ ಹೋರಾಟ. ಇದು ಕನ್ನಡಕ್ಕೆ ಜಯ ಸಿಕ್ಕಿದೆ ಮತ್ತು ವಿದ್ಯಾರ್ಥಿಗಳಿಗೆ ಜಯ ಸಿಕ್ಕಿದೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಎಲ್ಲ ಇನ್ಸ್ಟಿಟ್ಯೂಷನ್ ಪರವಾಗಿ ಕನ್ನಡದ ಜನದ ಪರವಾಗಿ ಸಿದ್ದರಾಮಯ್ಯ ಸರ್ಗೆ ಮತ್ತು ಸರ್ಕಾರಕ್ಕೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು KPSCಲಿ ಹಲವಾರು ರೀಫಾರ್ಮ್ ಆಗಬೇಕಾಗಿದೆ. ಈ ಒಂದು ಎಕ್ಸಾಮ್ಸಲ್ಲಿ ಔಟ್ ಆಫ್ 200 ಕ್ವಶನ್ಸಲ್ಲಿ 58 ಕ್ವಶನ್ಸ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ, ಮತ್ತು ಇದು KPSC ಅಂತ ಏನು ಕರ್ನಾಟಕ ಸೇವಾ ಆಯೋಗ ಅಂತ ಹೇಳ್ಬೇಕಾ, ಕರ್ನಾಟಕ ಪಾಪ ಸೇವಾ ಆಯೋಗ ಅಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಾವು ಹೇಳೋದಪ್ಪ ಅಂದರೆ ಈ ಒಂದು KPSCಲಿ ಇನ್ನೂ ಅನೇಕ ರೀಫಾರ್ಮ್ ಆಗಬೇಕು ಸರ್. ನಾನು ಹೇಳ್ತೀನಿ, ಈ ಒಂದು ಎಕ್ಸಾಮಿಂದ ಹಿಡಿದು ರಿಸಲ್ಟ್ಸ್ ಬಿಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಎವ್ರಿ ಇಯರ್ ಕಾಲ್ ಆಗಬೇಕು. PC ಓಟ ಕಮಿಟಿ ಇಂಪ್ಲಿಮೆಂಟ್ ಮಾಡಬೇಕು. ಅದು ಸಿದ್ದರಾಮಯ್ಯ ಸರ್ಗೆ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಇದು ಆಗಿಲ್ಲ ಅಂತ ಅಂದರೆ ಕರ್ನಾಟಕದಲ್ಲಿರೋ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಚೂರು ತೊಂದರೆ ಆದ್ರೂ ನಾನಂತೂ ನಿಂತ್ಕೊಂತೀನಿ ಸರ್. ಇಡೀ ಸ್ಟೂಡೆಂಟ್ಸ್ಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಟ್ಟು ನಾನು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀನಿ. ಇದು ಎಲ್ಲ ಸ್ಟೂಡೆಂಟ್ಸ್ಗೆ ಸಿಕ್ಕಿರೋ ಒಂದು ಜಯ. ಮತ್ತು ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ನೆಕ್ಸ್ಟ್ ಏನು 2 ತಿಂಗಳೊಳಗಡೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಪ್ರಾಪರ್ ಡೇಟು ಮತ್ತು ಒಂದು ಎಕ್ಸಾಮಿನೇಷನ್ ನೆಕ್ಸ್ಟ್ ಡೇಟ್ ಕೊಡಬೇಕಾದ್ರೆ ಮತ್ತು ಕ್ವಶನ್ ಪೇಪರ್ ಪ್ರಿಂಟ್ ಮಾಡಬೇಕಾದ್ರೂ ಅಷ್ಟೇ ಲಾಸ್ಟ್ 1 ವೀಕ್ ಇದ್ದಂಗೆ ಪ್ರಿಂಟ್ ಮಾಡಬೇಕು. ಮತ್ತು ರಿಸಲ್ಟ್ಸ್ ಬಿಡೋದು ಮೈನ್ಸ್ ಡೇಟು ಮತ್ತು ಫೈನಲ್ಲು ಇಂಟರ್ವ್ಯೂ ಡೇಟು ಇವಾಗಲೇ ಅನೌನ್ಸ್ ಮಾಡಬೇಕು. ಅವರು 1 ಇಯರ್ ಟೈಮ್ ಟೇಬಲ್ ಇರಬೇಕು. ವಿತೌಟ್ ಟೈಮ್ ಟೇಬಲ್ಲು ಮತ್ತು ಹೆಂಗೆ ಪ್ರಿಪೇರ್ ಆಗುತ್ತೆ ಅಂತೇಳಿ, ಒಂದು ಲಕ್ಷಾಂತರ ವಿದ್ಯಾರ್ಥಿಗಳು ಮೋಸ್ಟ್ ಪ್ರಾಡಕ್ಟಿವ್ ಇಯರ್ ಅಂದರೆ 20 to 30 ಇಯರ್ಸು. ಆ ಒಂದು ಇಯರಲ್ಲಿ ಎಲ್ಲ ಸ್ಟೂಡೆಂಟ್ಸು ಫುಲ್ ಎನರ್ಜಿ ಮತ್ತು ಟೈಮ್ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಇನ್ಕ್ಲೂಡಿಂಗ್ ಮನಿ. ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಇಲ್ಲಿ ಓದಿಸ್ತಾ ಇರ್ತಾರೆ, ಅವರಿಗೆಲ್ಲ ಒಂದು ನ್ಯಾಯ ಸಿಗಬೇಕಂತ ಅಂದರೆ ಮುಂದಿನ ದಿನಗಳಲ್ಲಿ KPSC ಮತ್ತು ಕರ್ನಾಟಕದಲ್ಲಿರೋ ಕಾಂಪಿಟೇಟಿವ್ ಎಲ್ಲ ಎಕ್ಸಾಮ್ಸ್ಗಳು ಒಂದು ರೀಫಾರ್ಮ್ ತಗೊಂಬರಬೇಕು. ಒಂದು ಬಿಲ್ಲು ಸ್ಟ್ರಿಕ್ಟ್ ಆ್ಯಕ್ಟ್ ಏನು ತೊಗೊಂಬಂದಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಈ ಕೂಡಲೇ. ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀವಿ.